ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ. ಮೀನರಾಶಿಗೆ ಜೂನ್ ತಿಂಗಳು ವಿಶೇಷವಾದ ಒಂದು ಶುಭ ಸಮಾಚಾರವನ್ನು ಹೊತ್ತು ತರುವಂಥ ಒಂದು ಮಾಸ ಆಗಿರುತ್ತೆ. ಅಲ್ಲಿ ಈ ತಿಂಗಳ ವಾಕ್ಯವಾಗಿ ನಿಮಗೆ ಗುರುಬಲದ ಆಗಮನದ ಹರ್ಷ, ಧನ ಕನಕ ಆರೋಗ್ಯ ಯಶ ಎಂಬಂತಹ ಒಂದು ವಾಕ್ಯ ಬಂದಿದೆ. ಗುರುಬಲ ಆಗಮನದ ಹರ್ಷ, ಧನ ಭೂ ಆರೋಗ್ಯ ಯಶ ಎಂಬಂತಹ ವಾಕ್ಯ ನಿಮಗೆ ಅನ್ವಯವಾಗಿ ಬರ್ತಾ ಇದೆ. ದೀರ್ಘಕಾಲದಿಂದ ನಿಮಗೆ ಗುರುಬಲದ ಕೊರತೆ ಇತ್ತು. ಕಳೆದ ವರ್ಷ ನಿಮಗೆ ಗುರುದ ವರ್ಷ ಇರಲಿಲ್ಲ. ಈಗ ಗುರುವಿನ ರಾಶಿ ಪರಿವರ್ತನೆ ಜೂನ್ 1ರಂದು ಆಗ್ತಿರುವಂತೆ ನಿಮಗೆ ವಿಶೇಷವಾಗಿ ಗುರುವಿನ ಪಂಚಮದ ಬಲ ನಿಮಗೆ ಬೆನ್ನೆಲುಬಾಗಿ ಬರ್ತಾ ಇದೆ. ಸಾಡೆಸಾತಿಯ ಒಂದು ಪರಮ ಚಕ್ರದಲ್ಲಿ ಇದ್ದೇರ ಮೀನರಾಶಿಯವರು. ಸಾಡೆಸಾತಿಯ ಪ್ರಭಾವವಾಗಿ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅಥವಾ ನಾನಾ ರೀತಿಯ ಒಂದು ವ್ಯತ್ಯಾಸಗಳನ್ನು, ಏರಿಳಿತಗಳನ್ನು ಈಗಾಗಲೇ ಅನುಭವಿಸುವಂಥ ಅನುಭವ ಮೀನರಾಶಿಯವರಿಗೆ ಆಗಿರ್ಬೋದು. ಹಾಗಾಗಿ ಈ ಒತ್ತಡ, ಚಿಂತೆ, ಭಯ, ಆತಂಕ, ಕಷ್ಟ ನಷ್ಟಗಳಿಂದ ನಿಮಗೆ ಈಗ ಒಂದು ವರ್ಷದ ರಿಲೀಫ್ ಅಂದರೆ ಅದರಿಂದ ತಾತ್ಕಾಲಿಕವಾದ ಪರಿಹಾರ ಗುರು ಭಗವಾನರಿಂದ ಸಿಗ್ತಾ ಇದೆ. ಸಾಡೆಸಾತಿ ಅನ್ನೋದು ನಮ್ಮ ಜೀವನದ ಒಂದು ಮಹತ್ವದ ಪರೀಕ್ಷೆಯ ಘಟ್ಟ ಆಗಿರುತ್ತೆ. ಆ ಪರೀಕ್ಷೆಯ ಘಟ್ಟದಲ್ಲಿ ನಮಗೆ ಒಂದು ಸಹಾಯಕವಾಗಿ ಬರುವಂಥ ಶಕ್ತಿಯೇ ಗುರು ಆಗಿರ್ತಾರೆ. ಈ ಗುರು ಪರಿವರ್ತನೆಯ ಒಂದು ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ವಿವರವಾದ ಈ ಗುರುಬಲದ ವಿಶ್ಲೇಷಣೆ ಇರುತ್ತೆ. ಅದನ್ನು ನೀವು ವೀಕ್ಷಿಸಿಕೊಳ್ಳಿ. ಈಗ ಜೂನ್ ತಿಂಗಳಲ್ಲಿ ನಿಮಗೆ ಈ ಗುರುವಿನ ಪರಿವರ್ತನೆಯಿಂದಾಗಿ ಆರೋಗ್ಯದಲ್ಲಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ವೃತ್ತಿ ವ್ಯಾಪಾರದಲ್ಲಿ ಇರ್ಬೋದು ಅಥವಾ ಬಾಂಧವ್ಯದ ವಿಚಾರ ಎಲ್ಲದಕ್ಕೂ ಈಗ ಗುರುವಿನ ಅನುಕೂಲತೆ ಆಗುತ್ತೆ. ಅದೇ ರೀತಿ ಶುಭ ಮಂಗಲ ಕಾರ್ಯಗಳ ಒಂದು ಚಿಂತನೆಯಲ್ಲಿದ್ದವರು, ಉದಾಹರಣೆಗೆ ಮದುವೆ, ಮುಂಜಿ, ಗೃಹ ಪ್ರವೇಶ, ಮನೆ ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದು, ಯಾವುದೇ ಒಂದು ಆರಂಭಗಳನ್ನು ಮಾಡುವಂಥದ್ದು, ಈ ರೀತಿ ಶುಭ ಕಾರ್ಯಗಳಿಗೆ, ಶುಭ ನಿಮಿತ್ತಗಳಿಗೆ ಯಾರ್ಯಾರು ಸಿದ್ಧರಿದ್ದಾರೋ ಅಂಥವರಿಗೆ ಈಗ ಗುರುವಿನ ಒಂದು ಅನುಗ್ರಹದಿಂದ ಪಂಚಮದ ಗುರು ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಸಿದ್ಧಿಯಾಗಲಿಕ್ಕೆ ಗುರುವಿನ ಅನುಗ್ರಹ ನಿಮಗೆ ಬರ್ತಾಯಿದೆ. ಅದೇ ರೀತಿ ಬೇರೆ ಬೇರೆ ಕಾರಣಗಳಿಂದ ಸಂತಾನಕ್ಕೆ ವಿಳಂಬ ಆಗಿರ್ಬೋದು, ಅದು ಬೇರೆ ಬೇರೆ ಕಾರಣಗಳಿಂದ ಉದ್ಯೋಗ ಸಿಗಲಿಕ್ಕೆ ವಿಳಂಬ ಆಗ್ಬೋದು, ಇದ್ದಂಥ ಉದ್ಯೋಗದಲ್ಲಿ ಅತೃಪ್ತಿ ಕಾಣಿರ್ಬೋದು, ಅದು ಬೇರೆ ಉದ್ಯೋಗ ಸಿಗದೇ ಇರುವಂತಹ ಒಂದು ಹತಾಶೆಯ ಕಾರಣ ಇರ್ಬೋದು, ಅವೆಲ್ಲವೂ ಈಗ ನಿವಾರಣೆಗೆ ಗುರುವಿನ ಅನುಗ್ರಹದಿಂದ ನಿಮಗೆ ಕನಸು ನನಸಾಗಲಿದೆ. ಸಂತಾನ, ಉದ್ಯೋಗ, ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ, ಕೃಷಿ ವಿಚಾರ ಇರ್ಬೋದು, ಎಲ್ಲವೂ ಗುರುವಿನ ಅನುಕೂಲ. ಇನ್ನು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಅವರಿಗೆ ಬಹಳ ಅನುಕೂಲ ಗುರುವಿನಿಂದ ಆಗುತ್ತಾ ಇದೆ. ಯಾರು ಮೀನರಾಶಿಯವರಿದ್ದಾರೆ ಆ ಮೀನರಾಶಿಯ ವಿದ್ಯಾರ್ಥಿಗಳೆಲ್ಲರಿಗೂ ಶಿಕ್ಷಣದಲ್ಲಿ ಉತ್ತಮವಾದ ಪ್ರಗತಿ, ಅವರು ಅಪೇಕ್ಷೆ ಪಟ್ಟಂಥ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು, ಅವರು ಅಪೇಕ್ಷೆ ಪಟ್ಟಂಥ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಡ್ಮಿಷನ್ ಆಗುವಂಥದ್ದು, ಅದೇ ರೀತಿ ಉನ್ನತ ಶಿಕ್ಷಣ, ಹೈಯರ್ ಎಜುಕೇಷನ್ಗೆಲ್ಲ ಅವಕಾಶಗಳು, ವಿದೇಶ ಮೂಲದ ಸಂಸ್ಥೆ, ವಿದೇಶದಲ್ಲಿ ವಿದ್ಯಾಭ್ಯಾಸದ ಅವಕಾಶ ಅಥವಾ ವಿದೇಶಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗಳ ಫೆಲೋಶಿಪ್, ಸ್ಕಾಲರ್ಶಿಪ್ ಎಲ್ಲ ಸಿಗುವಂಥದ್ದು, ಅದೇ ರೀತಿ ಈ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟ ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಸ್ಥಾನಮಾನ ಎಲ್ಲ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲ ವರ್ಗದ ಮೀನರಾಶಿಯವರಿಗೆ ಒಂದು ಅದೃಷ್ಟ ಈ ಜೂನ್ ತಿಂಗಳಿಂದ ಆರಂಭ ಆಗುತ್ತೆ. ಸಾಡೆಸಾತಿಯ ಒಂದು ಪ್ರಭಾವದ ಮಧ್ಯೆಯೂ ಗುರು ಭಗವಾನರು ನೀಡುವಂಥ ಒಂದು ಆಶೀರ್ವಾದ. ಯಾಕಂದರೆ ಗುರು ಮತ್ತು ಶನಿ ಗ್ರಹಗಳಲ್ಲಿ ಯಾವುದೇ ವೈರುಧ್ಯ ಇರೋದಿಲ್ಲ. ಗುರು ಮತ್ತು ಶನಿ ಪರಸ್ಪರ ಬಹಳಷ್ಟು ಮೈತ್ರಿ ಉಳ್ಳಂಥ ಒಂದು ಗ್ರಹ ಆಗಿರೋ ಕಾರಣ ಅಲ್ಲಿ ಶನಿ ಮಹಾರಾಜರು ಯಾವುದೇ ಅಲ್ಲಿ ವೈರುಧ್ಯ ಇಲ್ಲದೆ ಗುರುವಿನ ಫಲವನ್ನು ನೀಡಲಿಕ್ಕೆ ಅವರು ಅನುವು ಮಾಡಿಕೊಡ್ತಾರೆ. ಹಾಗಾಗಿ ಇವೆಲ್ಲನೂ ನೀವು ಗಮನದಲ್ಲಿಟ್ಟುಕೊಂಡು ಈ ಒಂದು ಉತ್ತಮ ಫಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಯಾರು ಈ ಉದ್ಯಮ, ವ್ಯಾಪಾರ, ಕೃಷಿ, ಇಂಡಸ್ಟ್ರಿ ಈ ಹಿಂದೆ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ಸ್ವಲ್ಪ ಹಿನ್ನಡೆ ಅಥವಾ ಹಿಂಜರಿಕೆ ಇತ್ತು ಅಥವಾ ಅಂಥ ಅನಾನುಕೂಲತೆಗಳು ಕಂಡು ಬಂದಿರ್ಬೋದು. ಕೆಲವರಿಗೆ ಲೈಸೆನ್ಸ್ ಸಿಕ್ಕಿಲ್ಲ, ಕೆಲವರಿಗೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಕೆಲವರಿಗೆ ಯಾವುದೇ ಪರ್ಮಿಷನ್ಗಳು ಸಿಕ್ಕಿಲ್ಲ, ಅಥವಾ ಇನ್ನು ಕೆಲವರಿಗೆ ಸಿಗಬೇಕಾದ ಮೆಷಿನರಿ, ರಾ ಮೆಟೀರಿಯಲ್ ಅವೆಲ್ಲ ಸಿಕ್ಕಿಲ್ಲ. ಈ ರೀತಿ ಅನೇಕ ರೀತಿಯ ಅಡೆತಡೆಗಳು ಬಂದಿರ್ಬೋದು. ಅಥವಾ ಉದ್ಯಮ, ವ್ಯಾಪಾರ, ಹೋಟೆಲ್ ಇತ್ಯಾದಿ ನಡೆಸೋರಿಗೆ ಬೇರೆ ಬೇರೆ ಕಾರಣಗಳಿಂದ ಹಿನ್ನಡೆ ಆಗಿರ್ಬೋದು. ಆದರೆ ಈ ಜೂನ್ ತಿಂಗಳಿಂದ ಹಿನ್ನಡೆ ಎಲ್ಲವೂ ನಿವಾರಣೆಗೆ ನಿಮಗೆ ಮುನ್ನಡೆ ಆಗುತ್ತೆ ಅಥವಾ ಗೆಲುವು ನಿಮ್ಮದಾಗತ್ತೆ. ಇನ್ನು ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಈ ಸಂಬಂಧಿತ ಆಸ್ತಿ ವಿವಾದ, ಭೂಮಿ ವಿವಾದ, ಕೌಟುಂಬಿಕ ವಿವಾದ ಎಲ್ಲವೂ ಈಗ ಪರಿಹಾರ ಆಗಿ ಒಂದು ಹಂತಕ್ಕೆ ನಿಮಗೆ ಈಗ ನೆಮ್ಮದಿಯ ಒಂದು ಅಲ್ಲಿ ತೀರ್ಮಾನಗಳು ನಿಮ್ಮ ಪರವಾಗಿ ಬರೋದು, ಅದು ಜಯ ಆಗುವಂಥ ಅವಕಾಶಗಳು ಇವೆ. ಸಂತಾನ ಅಪೇಕ್ಷಿತರಿಗೆ ಸಂತತಿ, ವಿವಾಹ ಅಪೇಕ್ಷಿತರಿಗೆ ವಿವಾಹ, ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ, ಅದು ಇನ್ನಿತರ ಯಾವುದೇ ರೀತಿಯ ನಿಮ್ಮ ಕೋರಿಕೆ, ಬೇಡಿಕೆಗಳಿದೆ ಅವೆಲ್ಲವೂ ಈಗ ಪೂರೈಕೆ ಆಗುವಂಥ ಅವಕಾಶಗಳು ಗ್ರಹ ಬೆಂಬಲದಿಂದ ಬರ್ತವೆ. ಅತ್ಯಪೂರ್ವವಾದ ಜೂನ್ ತಿಂಗಳ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮೀನರಾಶಿಯವರು.
ಅದೇ ರೀತಿ ಇದೇ ಕಾಲದಲ್ಲಿ ಇನ್ನೊಂದು ಸೌಭಾಗ್ಯವಾಗಿ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಸಹ ಆರಂಭದ 14ನೇ ದಿನಗಳವರೆಗೂ ಇರುತ್ತೆ. ಜೂನ್ 14ರವರೆಗೂ ಸೂರ್ಯನು ನಿಮಗೆ ತೃತೀಯದಲ್ಲಿ ವಿಶೇಷವಾಗಿ ಲಾಭ, ಜಯ, ಸುಖ, ಆರೋಗ್ಯವನ್ನು ಕೊಡ್ತಿರೋ ಕಾರಣ ಆರಂಭದಲ್ಲೇ ನಿಮಗೆ ವಿಶೇಷವಾದ ಫಲಿತಾಂಶಗಳು, ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ರಾಜಕೀಯ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳಿದ್ರೆ ಆರಂಭದ ಈ 14ರವರೆಗಿನ ಅದನ್ನು ಸದುಪಯೋಗಪಡಿಸ್ಕೊಂಡು ಮಾಡೋದು ಉತ್ತಮ. ಇನ್ನು ಕೆಲವರಿಗೆ ಉದ್ಯೋಗಾರ್ಥಿಗಳಿಗೆ ಸರ್ಕಾರ ಉದ್ಯೋಗ, ಸರ್ಕಾರದ ಏನಾದರೂ ಸಿಲೆಕ್ಷನ್ ಪ್ರೊಸೀಜರ್ ಅಲ್ಲಿದ್ದರೆ ಅದರಲ್ಲಿ ನಿಮಗೆ ಅದರ ಸೀಟು ಸಿಗುವಂಥದ್ದು, ಅದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚಿನ ರ್ಯಾಂಕಿಂಗ್ಗಳು ಬರುವಂಥದ್ದು ಮುಂತಾದ ಪವಾಡ ಸದೃಶವಾದ ಘಟನೆಗಳು ಸೂರ್ಯನ ಬೆಂಬಲದಿಂದಲೂ ಆಗ್ತಾಯಿದೆ. ಹಾಗೆಯೇ ನಿಮಗೆ ಗುರು ಅಲ್ಲದೆ ಬುಧನ ಅನುಕೂಲ ಸಹ 21ರವರೆಗೆ ಬುಧನು ಪೂರಕವಾಗಿದ್ದಾನೆ. 21ರ ಬಳಿಕ ನಿಮಗೆ ಮಂಗಳನು ಸಹ ಪೂರಕವಾಗಿ ಬರ್ತಾನೆ. ಹಾಗಾಗಿ ಒಂದಲ್ಲ ಒಂದು ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇರುವ ಕಾರಣ ಸಾಡೆಸಾತಿಯ ಪ್ರಭಾವ ಅಷ್ಟೊಂದು ನಿಮಗೆ ಕಾಡೋದಿಲ್ಲ. ಏನು ಅಪೇಕ್ಷೆ ಪಟ್ಟಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ, ಅದು ಸಡನ್ನಾಗಿ ಆಗುತ್ತೆ. ಹಿಂದೆ ತಿಂಗಳಾನುಗಟ್ಟಲೆ ಆಗದಿದ್ದ ಕೆಲಸ ಕಾರ್ಯಗಳು ಇಂದು 1-2 ದಿನದಲ್ಲಿ ಬೇಗನೆ ಮುಗಿಯುವಂಥದ್ದು. ಅದೇ ರೀತಿ ಕೇತು ಸಹ ನಿಮಗೆ ತಿಂಗಳ ಪೂರ್ತಿ ಆತನು ಆಶಾದಾಯಕವಾಗಿ ಪೂರಕವಾಗಿರೋ ಕಾರಣ ನಿಮ್ಮ ವ್ಯಾಪಾರ, ಉದ್ಯಮ ಚಟುವಟಿಕೆಗಳಿಗೆ ಆಕಸ್ಮಿಕ ಧನಲಾಭಗಳಿಗೆ ಆತನು ಕಾರಕನಾಗ್ಬೋದು. ಜೊತೆಗೆ ವಿದೇಶ ಮೂಲದ ಉದ್ಯೋಗ, ವಿದೇಶಿ ಸಂಸ್ಥೆಯಲ್ಲಿ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳು ಅಥವಾ MNC ಕಂಪನಿ, ಬರೋರಾಷ್ಟ್ರೀಯ ಕಂಪನಿಯಲ್ಲಿ ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು, ಅದು ಉದ್ಯೋಗ ನಿಮಿತ್ತ ಕೆಲವರಿಗೆ ವಿದೇಶಗಳಿಗೆ ಹೋಗುವಂಥ ಅವಕಾಶ. ಈ ರೀತಿ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಪವಾಡ ಸದೃಶವಾಗಿ ಹಲವಾರು ನಿಮಗೆ ಅವಕಾಶಗಳು ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಎಲ್ಲನ ಗಮನದಲ್ಲಿಟ್ಕೊಂಡು ಉಪಯೋಗ ಪಡಿಸ್ಕೊಳ್ಳಿ. ಆರೋಗ್ಯನೂ ಉತ್ತಮ ಇರುತ್ತೆ. ಹಣಕಾಸು, ಮನಸ್ಥಿತಿ, ಧನಸ್ಥಿತಿ, ತನುಸ್ಥಿತಿ ಎಲ್ಲವೂ ಈ ಗುರು ಮತ್ತು ವಿಶೇಷವಾಗಿ ಇತರ ಗ್ರಹಗಳ ಬೆಂಬಲ ನಿಮಗೆ ಅನುಕೂಲಕರವಾಗಿ ಪೂರಕವಾಗಿರುತ್ತೆ. ತಿಂಗಳ ಪೂರ್ತಿ ಶುಕ್ರನ ಬೆಂಬಲ ನಿಮಗೆ ಭಾಳಷ್ಟು ಉತ್ತಮವಾಗಿದೆ. ಹಾಗೆ ಗುರು ಶುಕ್ರರು ಅಂದರೆ ಇದ್ದರೆ ಅವರಿದ್ದರೆ ನಾವು ಯಾವುದಕ್ಕೂ ಭಯ ಪಡಬೇಕಲ್ಲ. ಗುರು ನಮಗೆ ಎಲ್ಲ ಜ್ಞಾನವನ್ನು, ಸುಖವನ್ನು, ಕರ್ಮದ ಉತ್ತಮ ಫಲವನ್ನು ಕೊಡ್ತಾರೆ. ಶುಕ್ರನು ಅಲ್ಲಿ ಸುಖವನ್ನು ಜೊತೆಗೆ ಈ ವೈಭೋಗವನ್ನು, ಹಣದ ಒಂದು ಪೂರೈಕೆಯನ್ನು ಶುಕ್ರನು ಮಾಡ್ತಿದ್ದಾನೆ. ಅವೆಲ್ಲವೂ ಈ ಅನುಕೂಲಕರವಾಗಿ ಜೂನ್ ತಿಂಗಳಲ್ಲಿ ಬಂದಿದೆ. ಇದಲ್ಲದೆ ನಿಮಗೆ ಚಂದ್ರನ ಬೆಂಬಲ ಪ್ರತಿ ರಾಶಿಗೂ ಇರುವಂತೆ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಸಿಗ್ತಾ ಇದೆ. ಕನಿಷ್ಠ 13 ಅಥವಾ ಗರಿಷ್ಠ 16ರಿಂದ 17 ದಿನಗಳಲ್ಲಿ ಚಂದ್ರನು ಪ್ರತಿ ರಾಶಿಗೂ ಅನುಗ್ರಹ ಮಾಡ್ತಾನೆ. ಈ ತಿಂಗಳಲ್ಲಿ ನಿಮಗೆ 16 ದಿನಗಳ ಚಂದ್ರನ ಬೆಂಬಲ ಇರುತ್ತೆ. ಆ ಡೇಟ್ಗಳನ್ನು ಗಮನಿಸ್ಕೊಳ್ಳಿ. ಜೂನ್ 2, 3, 4, 5, 6 2, 3, 4, 5, 6 ಚಂದ್ರನ ಬೆಂಬಲ ಇದೆ. ಆ ಬಳಿಕ 9, 10, 13, 14ರಲ್ಲಿ ಚಂದ್ರನ ಬೆಂಬಲ ಇದೆ. ಆ ಬಳಿಕ 19, 20, 21, 22, 23, 19, 20, 21, 22, 23ರಲ್ಲಿ ಚಂದ್ರನ ಬೆಂಬಲ ಇದೆ. ಆ ಬಳಿಕ 28, 29, 30 ಇದು ಸಹ ಚಂದ್ರನ ಬೆಂಬಲ ಇರುವಂತಹ ದಿನಗಳು ಆಗಿವೆ. ಹಾಗಾಗಿ ಸುಮಾರು 16 ದಿನಾಂಕಗಳಲ್ಲಿ ಚಂದ್ರನ ನಿಮಗೆ ಆಶೀರ್ವಾದವೂ ಇದೆ. ಈ ಚಂದ್ರನ ಅನುಕೂಲ ಅನ್ನುವಂಥ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಸಹಿ, ಕೊಡುಕೊಳ್ಳುವಿಕೆಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಇನ್ನು ನೀವು ಬಳಸುವಂಥ ಬಣ್ಣಗಳ ವಿಚಾರಣೆಗೆ ತಿಂಗಳ ಪೂರ್ತಿ ನಿಮಗೆ ಗುರುವಿನ ಅನುಕೂಲ ಉತ್ತಮವಾಗಿರುವ ಕಾರಣ ಆ ಗುರು ಬಲದ ನಿಮ್ಮ ರಾಶಿಯಾಧಿಪತಿಯೇ ಗುರು ಆಗಿದ್ದಾನೆ. ಹಾಗಾಗಿ ರಾಶಿಯಾಧಿಪತಿನೇ ನಿಮಗೆ ಆಶೀರ್ವಾದ ಮಾಡ್ತಿರುವಂಥ ಎಲ್ಲೋ ಅಥವಾ ಹಳದಿಯ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ನಿಮಗಿದೆ. ಹಾಗಾಗಿ ಶುಕ್ರನ ಸಂಕೇತದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸೂರ್ಯ ಅನುಗ್ರಹ ನಿಮಗೆ 14ರವರೆಗೆ ಇರುತ್ತೆ. ಹಾಗಾಗಿ ಜೂನ್ 14ರವರೆಗೂ, ಜೂನ್ ಆರಂಭದಿಂದ 14ರವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 21ರವರೆಗೆ ನಿಮಗೆ ಬುಧನ ಬೆಂಬಲ ಇರುತ್ತೆ. ಹಾಗಾಗಿ ಆರಂಭದಿಂದ ಜೂನ್ 21ರವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ಬಳಸ್ಕೊಳ್ಳಿ. ಇನ್ನು ಮಂಗಳನ ನಿಮಗೆ ಅನುಕೂಲತೆ ಈ ತಿಂಗಳ 21ರಿಂದ ಆರಂಭ ಆಗುತ್ತೆ. ಹಾಗಾಗಿ 21ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9 ಬಳಸಿಕೊಳ್ಳುವಂಥದ್ದು. ಇದಲ್ಲದೆ ನಿಮಗೆ ಇರತಕ್ಕಂಥ ಗ್ರಹಗಳ ಕೆಲವೊಂದು ವೈರುಧ್ಯ ಅಂತ ಇರುತ್ತೆ. ಆಗಲೇ ನಿಮಗೆ ಸಾಡೆಸಾತಿಯ ಒಂದು ಪರಮಚಕ್ರ ಅಂತ ಹೇಳಿದ್ದೇನೆ. ಜೊತೆಗೆ ನಿಮಗೆ ಇರತಕ್ಕಂತಹ ರಾಹುವಿನ ವೈರುಧ್ಯ ಕೆಲವೊಂದು ಹಂತದಲ್ಲಿ ಈ ಸೂರ್ಯನು ನಿಮಗೆ 15ರ ಬಳಿಕ ವಿರುದ್ಧವಾಗಿರುವಂಥ ಘಟನೆ. ಹಾಗೆಲ್ಲ ದೋಷ ನಿವಾರಣೆಗೆ ಗಣೇಶ, ಸುಬ್ರಹ್ಮಣ್ಯ, ಆಂಜನೇಯ ಅಥವಾ ದೇವಿ, ದುರ್ಗಾಮಾತೆ ಅಥವಾ ನಿಮ್ಮ ಕುಲದೇವಿನ ಇಷ್ಟದೇವನ ಭಕ್ತಿ ಮಾಡಿಕೊಳ್ಳಿ. ನವಗ್ರಹಗಳ ಸ್ತೋತ್ರ, ಶನಿ ಮಹಾತ್ಮರ ಸ್ತೋತ್ರ, ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಶನಿವಾರದಂದು ದಾನ ಧರ್ಮ, ಅರಳಿ ಮರದ ಪ್ರದಕ್ಷಿಣೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸುಲಭ ಉಪಾಯಗಳನ್ನು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ಅನುಸರಿಸಬಹುದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ವಿಶೇಷವಾದ ಗುರುಬಲದ ಒಲವು ಬರ್ತಾಯಿದೆ. ಇವೆಲ್ಲವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಆಯುರ್ವೇದ ಶಕ್ತಿ ಜಯ ಲಾಭ ಸಿದ್ಧಿಯಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.